ಸಾಧನಾತ್ ಪೂರ್ವದಲ್ಲಿ ಇವರಿಗನಾದಿ ಕಾಲ ಪರೋಕ್ಷವಿಲ್ಲ, ನಿಷೇಧ ಕರ್ಮಗಳಿಲ್ಲ, ನರಕ ಪ್ರಾಪ್ತಿ ಮೊದಲಿಲ್ಲ. ವೇದಶಾಸ್ತ್ರಗಳಲ್ಲಿ ಇಪ್ಪ ವಿರೋಧ ವಾಕ್ಯವ ಪರಿಹರಿಸಿ ಮಧು ಸೂದನನೆ ಸರ್ವೋತ್ತಮೋತ್ತಮನೆಂದು ಸ್ಮರಿಸುತ್ತಿರು. ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದಿ ಅಭಿವಂದಿತಂ ಪೂರ್ಣ ಸರ್ವಗುಣೈಕಾರಣಂ ಅನಾದ್ಯಂತಂ ಸುರೇಶಿತುಃ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ಕಲ್ಪಸಾಧನಾ ಸಂಧಿ ಪದ್ಯ 10. ಸಾಧನಾತ್ ಪೂರ್ವದಲ್ಲಿ ಇವರಿಗನಾದಿ ಕಾಲ ಅಪರೋಕ್ಷವಿಲ್ಲ ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಅಜಾನಜರ ಮತ್ತು ಕರ್ಮಜರ ಸಾಧನ ವಿಚಾರವನ್ನು ಇನ್ನೂ ತಿಳಿಸುತ್ತಾರೆ. ದೇವಗಂಧರ್ವರಾರಭ್ಯ ಪರ್ಜನ್ಯ ಪರ್ಯಂತದ ಸಾಂಶರಾದ ಜ್ಞಾನ ವಿಜ್ಞಾನ ಯೋಗಿಗಳಾದ ದೇವತಾಗಣಕ್ಕೆ ಸಾಧನಾತ್ ಪೂರ್ವ ಅನಾದಿ ಕಾಲದ ಅಪರೋಕ್ಷವಿಲ್ಲ. ಸಾಧನೆಯಾದ ನಂತರವೇ ಅಪರೋಕ್ಷ ಪ್ರಾಪ್ತಿ. ಅವರಿಗೆ ಪಾಪರೂಪವಾದ ನಿಷೇಧ ಕರ್ಮಾಚರಣೆ ಇಲ್ಲ. ಕಾರಣಾಂತರಗಳಿಂದ ಒದಗುವ ದೋಷವನ್ನು ಶ್ರೀಹರಿಯು ತನ್ನ ಕೃಪಾ ವೀಕ್ಷಣದಿಂದ ಪರಿಹರಿಸುವನು. ಪಾಪಕರ್ಮಗಳ ಲೇಪವಿಲ್ಲ. ಪಾಪಕರ್ಮಗಳ ಫಲವು ನರಕ ಯಾತನೆ. ಇವರಿಗೆ ಪಾಪಕರ್ಮಗಳ ಫಲ ಲೇಪನವೇ ಇಲ್ಲದಿರುವುದರಿಂದ ನರಕ ಪ್ರಾಪ್ತಿ ಮೊದಲೇ ಇಲ್ಲ. ಸಾಧನೆಯ ವಿವರಣೆ. ವಿಜ್ಞಾನ ಯೋಗಿಗಳಾದ ಕರ್ಮಜರಾದ ಬಲ್ಯಾದಿ ಸನಕಾದಿಗಳು 14 ಬ್ರಹ್ಮಕಲ್ಪ ಸಾಧನೆ. ಇದರಲ್ಲಿ 7 ಬ್ರಹ್ಮಕಲ್ಪ ಸ್ಥೂಲ ಅಪರೋಕ್ಷ ಸಾಧನೆ, 7 ಬ್ರಹ್ಮಕಲ್ಪ ಜೀವಾಂತರ್ಗತ ಅಪರೋಕ್ಷ ಸಾಧನೆ. ಅಜಾನಜ ದೇವತೆಗಳಿಗೆ ಕರ್ಮಜರಿಗೆ 10,400 ಜನ್ಮಕ್ಕೆ ಬಿಂಬಾಪರೋಕ್ಷ. ಭರತ ಖಂಡದಲ್ಲಿ ಮಾನುಷ ಜನ್ಮ ತಾಳಿ ಸಾಧನೆ ಮಾಡುವರು. ವ್ಯಾಸರಾಜ ಪ್ರಭೃತಿಗಳಾದ ಕರ್ಮಜ ದೇವತೆಗಳು ವಾಸನಾರೂಪವಾದ ಅಪರೋಕ್ಷವನ್ನು ಹೊಂದಿ ಆನಂತರ ಬಿಂಬಾಪರೋಕ್ಷವನ್ನು ಹೊಂದುತ್ತಾರೆ. ಇವರಿಗೆ ಸಾಧನಾತ್ ಪೂರ್ವ ಅಪರೋಕ್ಷ ಇಲ್ಲ. ಅಜಾನಜರಿಗೆ ಅಪರೋಕ್ಷವಾದ ನಂತರ ಕೆಲವು ಕಾಲ ವಿಶೇಷಗಳಲ್ಲಿ ತಿರೋಧಾನವಾಗುವುದು, ಮತ್ತೆ ಆದಿ ಕಾಣುವರು. ಈ ಕಾರಣದಿಂದ ಅನಾದಿ ಅಪರೋಕ್ಷವಿಲ್ಲ ಎಂದಿದ್ದಾರೆ. ವೇದಶಾಸ್ತ್ರಗಳಲ್ಲಿ ಅಪಾದತಃ ತೋರಿಬರುವ ವಿರುದ್ಧ ವಾಕ್ಯಗಳನ್ನು ಸಮನ್ವಯ ಕ್ರಮದಿಂದ ಪರಿಹರಿಸಿಕೊಳ್ಳುವರು. ಹರಿಸರ್ವೋತ್ತಮತ್ವ, ವಾಯುಜೀವೋತ್ತಮತ್ವ, ಪಂಚಭೇದ, ತಾರತಮ್ಯ ಕ್ರಮ, ಜಗತ್ತಿನ ಸತ್ಯತ್ವ ಈ ವಿಚಾರಗಳಲ್ಲಿ ಯಥಾರ್ಥ ಜ್ಞಾನವನ್ನು ಹೊಂದಿರುವರು. ಸರ್ವ ಪ್ರಕಾರಗಳಿಂದಲೂ ಮಧುವೈರಿಯಾದ ಮಾಧವನೇ ಸರ್ವೋತ್ತಮನು ಎಂದು ತಿಳಿದು ಅದನ್ನು ಸಾಧಿಸಿ ತೋರುವರು. ಪ್ರಸಕ್ತ ಪದ್ಯದಲ್ಲಿ ದಾಸಾರ್ಯರು ಸರ್ವೋತ್ತಮನೆಂದು ಉತ್ತಮ ಶಬ್ದವನ್ನು ಎರಡಾವರ್ತಿ ಉಪಯೋಗಿಸಿದ್ದಾರೆ. ಮೊದಲನೆಯ ಸರ್ವೋತ್ತಮರು ಎಂದರೆ ಸರ್ವಜೀವರಿಗೂ ಉತ್ತಮರಾದ ಬ್ರಹ್ಮ ವಾಯುಗಳು ಎಂದರ್ಥ. ಜೀವೋತ್ತಮರು, ಅವರಿಗಿಂತ ಉತ್ತಮರು ರಮಾದೇವಿಯರು. ರಮಾ ಬ್ರಹ್ಮಾದಿಗಳಿಗಿಂತ ಉತ್ತಮೋತ್ತಮನು ಶ್ರೀಹರಿ ಎಂದು ಈ ರೀತಿ ತಿಳಿದು ಅಂತರಂಗದಲ್ಲಿ ಉಪಾಸಿಸುತ್ತಾ ಆನಂದ ಪಡುವರು. ಇದಕ್ಕೆ ಪ್ರಮಾಣ ದೇವಾನಾಂ ನಿರಯೋ ನಾಸ್ತಿ ತಮಶ್ಚಾಪಿ ಕಥಂಚನೀತಿ. ಇದು ಭಾರತ ನಿರ್ಣಯ ವಾಕ್ಯ ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.